ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ತಮ್ಮನೇಲಿ ನೀವು ಆಲ್ರೆಡಿ ನೋಡಿರ್ತೀರ ಏನು ವಿಡಿಯೋ ಅಂತ. ಇದು ನಾವು ರೀಸೆಂಟಾಗಿ ಡೆಲಿವರಿ ಆಗಿದ್ದರಿಂದ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಎಷ್ಟಾಯಿತು ಅಂತ ಹೇಳಿ ವಿಡಿಯೋ ಮಾಡೋಣ ಅಂತ. ಅಂದರೆ ಕಮೆಂಟಲ್ಲೇ ಸ್ವಲ್ಪ ಜನ ಕೇಳ್ತಿದ್ದೀರಾ ಮತ್ತು ಇನ್ಸ್ಟಾಗ್ರಾಮಲ್ಲೂ ಡಿ ಎಮ್ ಮಾಡಿ ಕೇಳ್ತಿದ್ದೀರಾ, ಎಕ್ಸ್ಪೆನ್ಸಸ್ ಹೇಳಿ ಎಷ್ಟಾಯಿತು Cloud9 ಹಾಸ್ಪಿಟಲ್ಸ್ದು, ಟೋಟಲ್ ಓವರಾಲ್ ಎಕ್ಸ್ಪೆನ್ಸಸ್ ಎಷ್ಟಾಯಿತು ಅಂತ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಟೈಮ್ ತೊಗೊಂಡು ಮಾಡ್ತಾಯಿದ್ದೀನಿ. ಇನ್ನು ಮುಂಚೆ ಬೇಗನೆ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಪಾಪು ಇರೋದ್ರಿಂದ ಟೈಮ್ ಆಗ್ತಾನೆ ಇಲ್ಲ. ಪಾಪ ಅವಳು ಮಲಗ್ದಾಗಲೇ ಮಾಡಬೇಕು, ಅವಳು ಬೆಳಗ್ಗೆ ಫುಲ್ ಎದ್ದಿರ್ತಾಳೆ, ಆ ಥರ ಆಗ್ತಿದೆ, ಮಾಡೋಕ್ಕೆ ಆಗ್ತಿಲ್ಲ. ಸ್ಟಿಲ್ ಟೈಪ್ ಮಾಡಿಕೊಂಡು ಇವಾಗ ಸ್ವಲ್ಪ ಪಾಪನ ಮಲಗಿಸಿ ಮಾಡೋಣ ಅಂತ ಬಂದಿದ್ದೀನಿ. ನಾವು ಡೆಲಿವರಿ ಆಗಿ ನೀವು ಆಲ್ರೆಡಿ ನನ್ನ ಪ್ರೀವಿಯಸ್ ಲಾಗ್ಸ್ ನೋಡಿಲ್ಲ ಅಂತಂದರೆ ಪ್ಲೀಸ್ ನೋಡ್ಕೊಬನ್ನಿ. ನನಗೆ ಯಾವ ಥರ ಡೆಲಿವರಿ ಆಯಿತು, ಏನೇನು ಸರ್ವಿಸಸ್ ಇತ್ತು ಎಲ್ಲನೂ ನಾನು ಆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಮತ್ತು ಹೇಗೆ ಡೆಲಿವರಿ ಆಯಿತು ಅಂತ ಡೆಲಿವರಿ ವ್ಲಾಗ್ ಕೂಡ ಕವರ್ ಮಾಡಿದ್ದೀನಿ. ನನಗಾಗಿದ್ದು ನಾರ್ಮಲ್ ಡೆಲಿವರಿ. ಸೊ ನನ್ನ ನಾರ್ಮಲ್ ಡೆಲಿವರಿ ರಿಲೇಟೆಡ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಪ್ರೆಗ್ನೆನ್ಸಿ ಅಂತ ತೊಗೊಂಡ್ರೆ, ಪ್ರೆಗ್ನೆನ್ಸಿ ಓವರಾಲ್ ನಾನು ತೋರಿಸಿದ್ದು Cloud9ಅಲ್ಲ. ಪ್ರೆಗ್ನೆನ್ಸಿ ಚೆಕಪ್ಸು ಎಲ್ಲ ಟಿಲ್ ಡೆಲಿವರಿ ಟೈಮ್ವರೆಗೂ ನಾನು ಔಟ್ಸೈಡ್ ಕ್ಲಿನಿಕಲ್ಲಿ ತೋರಿಸಿದ್ದು. ಅಂದರೆ Cloud9 ಡಾಕ್ಟರೇ, ಅವ್ರ ಕ್ಲಿನಿಕಲ್ಲಿ ನಾನು ತೋರಿಸಿದ್ದು. ಅಲ್ಲಿ ನೀವು ಅಲ್ಲಿ ಕೇಳೋದಾದರೆ 45 to 50K ಆಗಿದೆ ನಮಗೆ. ಟೋಟಲ್ 45 to 50,000 ಆಗಿದೆ. ಅಂದರೆ ಅದು ಇನ್ಕ್ಲೂಡಿಂಗ್ ಮೆಡಿಸಿನ್ ಆಗಿರ್ಬೋದು, ಬ್ಲಡ್ ಟೆಸ್ಟು ಮತ್ತು ಸ್ಕ್ಯಾನ್ಸು ಎಲ್ಲ ಓವರಾಲ್ ಇನ್ಕ್ಲೂಡೆ ಅಷ್ಟಾಗಿದೆ. A to Z ಎಲ್ಲನೂ, ಅಂದರೆ ಎಕ್ಸ್ಟ್ರಾ ಏನೇನು ಮಾಡಿಸಿದ್ರೆ ಎಲ್ಲ ಸೇರಿ ನಾನು ಅಂದಾಜು ಲೆಕ್ಕ ಆಗ್ದಂಗೆ 45 to 50K ಆಗಿದೆ. ಅದು ಬಿಟ್ಟು ಇವಾಗ ಡೆಲಿವರಿ ಮಾತ್ರ ಬೇಕು ನಿಮಗೆ Cloud9 ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ಸು ಅಂದರೆ, ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ಫಸ್ಟು ಅಲ್ಲಿರ್ತಾರಲ್ವ ಇವರು Cloud9 ಹಾಸ್ಪಿಟಲಲ್ಲಿ ರೆಪ್ರೆಸೆಂಟೇಟಿವ್ ಇರ್ತಾರಲ್ವ, ಅವ್ರನ್ನ ಕೇಳಿದಾಗ ಅವ್ರು ಓವರಾಲ್ ಪ್ಯಾಕೇಜ್ ಎಕ್ಸ್ಪ್ಲೇನ್ ಮಾಡಿದರು. ಸೊ ಅದ್ರ ಪ್ರಕಾರ ನಾವು ನಿಮಗೆ ಒಂದು ಪ್ರೀವಿಯಸ್ ಲಾಗಲ್ಲಿ ಆಲ್ರೆಡಿ ಹೇಳಿದ್ದೀವಿ Cloud9 ಇಷ್ಟೆಷ್ಟು ಆಗುತ್ತೆ ಅಂತ. ಅಂದರೆ ಅದು ಅವ್ರು ಹೇಳಿರೋ ಪ್ರಕಾರ ನಾವು ಹೇಳಿದ್ದೀವಿ. ಇಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ, ನಾವು ಡೆಲಿವರಿ ಮುಗಿಸ್ಕೊಂಡು ಬಂದಿರೋದ್ರಿಂದ ಇವಾಗ ಆ್ಯಕ್ಚುಯಲ್ ಪ್ರೈಸ್ ಏನಾಗುತ್ತೆ ಅನ್ನೋದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕೊನೆವರೆಗೂ ವಿಡಿಯೋ ನೋಡಿ. ನಿಮ್ಗೆ ಏನಾದ್ರು ಡೌಟ್ಸು, ಕಮೆಂಟ್ಸು, ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ, ಸೊ ದಟ್ ನಾನು ರಿಪ್ಲೈ ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಅವರು ಹೇಳಿದ ಪ್ರಕಾರ 2 lakh ಆಗುತ್ತೆ. ಅಂದರೆ ಹೊರಗಡೆಯಿಂದ ಬಂದು ನೀವು ಸಡನ್ನಾಗಿ ಅಡ್ಮಿಟ್ ಅಂದರೆ ನೀವೇನು ಕನ್ಸಲ್ಟೇಷನ್ ಏನೂ ತೋರಿಸ್ತಿಲ್ಲ Cloud9ಅಲ್ಲಿ, ಜಸ್ಟ್ ಡೆಲಿವರಿಗೆ ಅಂತ ಬಂದಾಗ 2 lakh ಆಗುತ್ತೆ ನಾರ್ಮಲ್ಲಿ ಯಾರೇ ಬಂದರು ಅಂತ ಹೇಳಿದರು. ಅದು ಬಿಟ್ಟು ನಿಮ್ಗೆ ಇನ್ಸೂರೆನ್ಸ್ ಇದೆ, ನಮಗೆ ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತೀವಿ, ಇಲ್ಲ ನಂದು ಇಲ್ಲ ಹಸ್ಬೆಂಡು ಇನ್ಸೂರೆನ್ಸ್ ಇದೆ ಅಂದರೆ ಅದು ಅಪ್ರಾಕ್ಸಿಮೇಟ್ 160-170 ಆಗುತ್ತೆ ಅಂತ ನಮಗೆ ಹೇಳಿದರು. ಡಿಪೆಂಡ್ಸ್ ಆನ್ ಇನ್ಸೂರರ್ ಆಗುತ್ತೆ ನಿಮ್ಗೆ ಅದು ಅಂತ ಹೇಳಿದರು. ಸೊ ಆ್ಯಸ್ ಪರ್ ಅವರು ಹೇಳಿದ ಪ್ರಕಾರ ನಮ್ಗೆ ಅಷ್ಟೇ ಆಯಿತು. ಅಪ್ರಾಕ್ಸಿಮೇಟ್ ಟೋಟಲ್ ಓವರಾಲ್ ತೊಗೊಂಡ್ರೆ 1,61,000 ನಮಗಾಗಿದ್ದು ಟೋಟಲ್ ಎಕ್ಸ್ಪೆನ್ಸಸ್ಸು. ಅದರಲ್ಲಿ ನನಗೆ ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ 63,000 ಅಲ್ಲೇ ಕ್ಯಾಶ್ಲೆಸ್ ಆಗಿ ಇದು ಮಾಡಿವಿ. ಅಂದರೆ ಹೇಗೆ ಅಂದರೆ ನಂದು ಇನ್ಶೂರೆನ್ಸ್ ಬಂದುಬಿಟ್ಟು ಮೆಡಿ ಅಸಿಸ್ಟ್ ಅಂತ ನಮ್ಮ ಕಾರ್ಪೊರೇಟಲ್ಲಿ ನಮ್ಮ ಕಂಪ್ನಿಯಿಂದ ಪ್ರೊವೈಡ್ ಮಾಡಿದ್ದು. ಸೊ ಅದ್ರ ಪ್ರಕಾರ ನನಗೆ 63,000 ಕ್ಯಾಶ್ಲೆಸ್, ನಾವು ಅಂದರೆ ಪೇ ಮಾಡಿಲ್ಲ ಅದನ್ನು. ಅದು ಬಿಟ್ಟು ಮಿಕ್ಕಿದ್ದು ಅದು ಹೆಂಗೆ ಬಿಲ್ ಹಾಕೊಂಡು ಕೊಡ್ತಾರೆ ಅಂದರೆ, ಇಲ್ಲಿ ಬಿಲ್ ಇದೆ ನೋಡಿ, ಕಾವ್ಯ ಮತ್ತು ಬೇಬಿ ಆಫ್ ಕಾವ್ಯ ಅಂತ 2 ಬಿಲ್ಸ್ ಹಾಕೊಂಡು ಕೊಡ್ತಾರೆ. ಅಂದರೆ ನನಗೆ ಎಷ್ಟು ಓವರಾಲ್ ಖರ್ಚಾಗಿದೆ, ಬೇಬಿಗೆ ಎಷ್ಟು ಓವರಾಲ್ ಖರ್ಚಾಗಿದೆ ಅಂತ 2 ಸಪ್ರೇಟ್ ಬಿಲ್ ಕೊಡ್ತಾರೆ. ಅದರಲ್ಲೇ ಕೂಡ ಕ್ಯಾಶ್ಲೆಸ್ ನಾವು ಕ್ಲೈಮ್ ಮಾಡೋದು ನೋಡಿ, ಇಲ್ಲಿ 63,000 ಅಂತ ಕ್ಯಾಶ್ಲೆಸ್ ಕೂಡ ಅವರು ಮೆನ್ಷನ್ ಮಾಡಿ, ಮಿಕ್ಕಿದ್ದು ಏನಿರುತ್ತೆ ಅದನ್ನು ಕೂಡ ಕೊಡ್ತಾರೆ. ಅಂದರೆ ಬ್ಲೈಂಡಾಗಿ ಅವರು ಏನೋ ಒಂದು ಬಿಲ್ ಕೊಡಬೇಕು ಅಂತ ಕೊಡಲ್ಲ, ಕಂಪ್ಲೀಟ್ ಈಚ್ ಒಂದೊಂದು ರುಪೀಸ್ ಕೂಡ ಏನಕ್ಕಾಗಿದೆ, ಏನಕ್ಕೆ ಹಾಕಿದ್ದಾರೆ ಅಂತ ಡೀಟೇಲ್ಡ್ ಬಿಲ್ಲು ನೋಡಿ, ಡೀಟೇಲ್ಡ್ ಬಿಲ್ ಕೊಡ್ತಾರೆ. ಈ ಥರ ನೋಡ್ತಿರ್ಬೋದು, ಡಿಟೇಲ್ ಬಿಲ್ ಇದೆ. ಸೊ ಇದು ಫಸ್ಟ್ ನಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ನಂದು ಎಷ್ಟು ಬಿಲ್ ಆಯಿತು 63,000, ಅದು ನಾರ್ಮಲ್ ಡೆಲಿವರಿ ಕ್ಯಾಶ್ಲೆಸ್ಗೆ. ಅದು ಬಿಟ್ಟು ಇರುತ್ತಲ್ಲ ಫಾರ್ಮಸಿ ಆಗಿರ್ಬೋದು, ಮತ್ತು ಸರ್ವಿಸ್ ಚಾರ್ಜಸ್ಸು, ಪ್ರೊಸೀಜರ್ಸ್ ಚಾರ್ಜಸ್ ಅಂತ ಅದೆಲ್ಲ ಸಪ್ರೇಟ್ ಇದೆ. ನನ್ನ ಟೋಟಲ್ 63 ಬಿಟ್ಟು ಓವರಾಲ್ ಟೋಟಲ್ ಕೇಳಿದ್ರೆ 1,61,000. ಅದರಲ್ಲಿ ನಾನು ಇವಾಗ ಡೀಟೇಲಾಗಿ ಹೇಳ್ತಿದ್ದೀನಿ ನಿಮ್ಗೆ 1 by 1. 63 ಮೈನಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನನಗೆ ಅಂತ ಆಗಿರೋದು 52,279 ರೂಪೀಸ್ ಆಗಿದೆ. ಇದು ಏನೇನಕ್ಕೆ ಆಯಿತು ಅಂತ ಅಂದರೆ, ಫಾರ್ಮಸಿ ಚಾರ್ಜಸ್ಸು, ಅದರ್ ಚಾರ್ಜಸ್, ನಾನ್-OT ಪ್ರೊಸೀಜರ್, ಆಪರೇಷನ್ ಥಿಯೇಟರ್ ಇಷ್ಟಕ್ಕೆ ಸೇರಿ 52,000 ಆಗಿದೆ. ಇದರಲ್ಲಿ ಕೂಡ ನಿಮಗೆ ಬೆಡ್ ಚಾರ್ಜಸ್ಸು, ನಾನ್-OT ಪ್ರೊಸೀಜರು, ಅದರ್ ಚಾರ್ಜಸ್ ಏನೇನಕ್ಕೆ ಹಾಕಿದ್ದಾರೆ, ಪ್ರೊಸೀಜರ್ ಚಾರ್ಜಸ್ ಏನಕ್ಕೆ ಹಾಕಿದ್ದಾರೆ, ಫಾರ್ಮಸಿ ಕನ್ಸ್ಯೂಮಬಲ್ಸು, ಇದನ್ನೆಲ್ಲ ಟೋಟಲ್ ಅವರಿಲ್ಲೇ ಮೆನ್ಷನ್ ಮಾಡಿ ಕೊಡ್ತಾರೆ ನಿಮಗೆ ಏನೇನು ಅಂತ. ಇಷ್ಟ ಆಗಿದೆ ನನಗೆ. ಅಂದರೆ ಇದೆಂಗೆ ಅಂದರೆ, ನಾವು ಬೆಡ್ ಬುಕ್ಕಿಂಗ್ ಮಾಡಿದ್ವಿ ಫಸ್ಟೇ. ಅಂದರೆ Cloud9ಅಲ್ಲಿ ತೋರಿಸ್ಕೊತಿದ್ರೆ ನಿಮಗೆ ಗೊತ್ತಿರುತ್ತೆ, ಬೆಡ್ ಬುಕ್ಕಿಂಗ್ ಅಂತ ಮಾಡಬೇಕಾಗುತ್ತೆ. ನಾನು 8,000 ಕೊಟ್ಟು ಬೆಡ್ ಬುಕ್ಕಿಂಗ್ ಮಾಡಿ ಆಲ್ಮೋಸ್ಟ್ ಒಂದು 3 months ಬಿಫೋರ್ನೇ ನಾನು ಮಾಡಿದ್ದೆ. ಅದಾದಮೇಲೆ ನೀವು ಯಾವಾಗ ಅಡ್ಮಿಟ್ ಆಗ್ತಿರೋ ಹಾಸ್ಪಿಟಲ್ಗೆ, ಆವಾಗ ನೀವು ಅಡ್ಮಿಟ್ ಆದಮೇಲೆ 10,000 ಪೇ ಮಾಡಿದ್ವಿ ಅಲ್ಲಿ. ಅದಾದಮೇಲೆ
ಬೇಬಿ ಡೆಲಿವರಿ ಆಗುತ್ತಲ್ವಾ ಆವಾಗ 10,000 ಅಂದರೆ ಅಡ್ವಾನ್ಸ್ ಅಷ್ಟು ಪೇ ಮಾಡಿರಬೇಕು. ಟೋಟಲ್ 28,000 ಫಸ್ಟೇ ಪೇ ಮಾಡಿಬಿಡ್ತೀವಿ. ಅದು ಮಿಕ್ಕಿದ್ದು ಡಿಸ್ಚಾರ್ಜ್ ಟೈಮಲ್ಲಿ ನಾವು ಪೇ ಮಾಡೋದು. ಇಷ್ಟು ಪೇ ಮಾಡಿದ್ವಿ. ಮತ್ತು ಇನ್ನು ಬೇಬಿ ಎಷ್ಟಾಗಿತ್ತು ಅಂದರೆ 45,855. ನೀವು ಟೋಟಲ್ ಓವರಾಲ್ ಲೆಕ್ಕ ಹೋಗ್ಕೊಂಡ್ರೆ 1,61,000 ಅಪ್ರಾಕ್ಸಿಮೇಟ್ ಬರುತ್ತೆ. ಬೇಬಿದು ಎಷ್ಟಾಗಿತ್ತು ಅಂದರೆ 45,855 ಆಗಿತ್ತು. ಇದರಲ್ಲಿ ಕೇರ್ ಟೀಮು, ರಿಜಿಸ್ಟ್ರೇಷನ್ ಚಾರ್ಜು, ಫಿಸಿಷಿಯನ್ ಕನ್ಸಲ್ಟೇಷನು, ಬೆಡ್ ಚಾರ್ಜಸ್ಸು, ಲ್ಯಾಬು, ಅದರ್ ಚಾರ್ಜಸ್ಸು, ಮೆಡಿಕಲ್ ಇಕ್ವಿಪ್ಮೆಂಟು, ಫಾರ್ಮಸಿ ಮೆಟೀರಿಯಲ್ ಇಷ್ಟು ಸೇರಿ ಹಾಕಿದ್ದಾರೆ. ಕೇರ್ ಟೀಮ್ ಅವರಿಗೆ 3,500 ಹಾಕಿದ್ದಾರೆ. ಅಂದರೆ ಏನು ಕೊಡಬೇಕು ಅಂದರೆ ಸೀರಿಯಸ್ಲಿ ನನಗಂತೂ ಗೊತ್ತಿರಲಿಲ್ಲ ಅವ್ರು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ. ಅಷ್ಟು ಚೆನ್ನಾಗಿ ಸರ್ವಿಸ್ ಇದೆ ಅಲ್ಲಿ. ಅಂದರೆ ನಿಮಗೆ ರೂಮಲ್ಲಿ ಒಂದು ರಿಮೋಟ್ ಥರ ಇಟ್ಟಿರ್ತಾರೆ. ನೀವು ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಯಾರೇ ಇದ್ರೆ 24/7 ನೀವು ಯಾವಾಗಾದ್ರೂ ಜಸ್ಟ್ ವಿತಿನ್ 1 ಮಿನಿಟಲ್ಲಿ ಅವ್ರು ಬರ್ತಾರೆ. ಮುಂದೆ ನಿಮ್ಗೆ ಏನೇ ಆಗಿರ್ಬೋದು, ಬೇಬಿ ಫೀಡ್ ಮಾಡ್ಸೋಕೆ ಬರ್ತಿಲ್ಲ, ಮತ್ತು ಬೇಬಿ ಏನಾದರೂ ಹಳ್ತಿದೆ, ಇಲ್ಲ ನಿಮಗೇನಾದರೂ ಬೇಕು, ಏನೇ ಹೇಳಿದ್ರು ಫುಡ್ ಆಗಿರ್ಬೋದು ಎಲ್ಲನೂ ಇಮ್ಮಿಡಿಯೇಟ್ ಮಾಡ್ತಾರೆ. ಎಲ್ಲನೂ ತುಂಬ ಚೆನ್ನಾಗಿ ನೋಡ್ಕೊತಾರೆ ನರ್ಸಲ್ಲಿರೋರೆಲ್ಲನ ಕೇರ್ ಟೀಮು. ಸೊ ಅವ್ರಿಗೆ ಕೊಡೋದ್ರಲ್ಲಿ ನನಗೆ ವರ್ತ್ ಅನ್ನಿಸ್ತು. ನಾನು ಪ್ರತಿಯೊಂದು ಅಮೌಂಟ್ ಚೆಕ್ ಮಾಡಿದಾಗ ಅಲ್ಲಿರೋ ಸರ್ವಿಸ್ಗೆ, ಅಲ್ಲಿರೋ ಫೆಸಿಲಿಟೀಸ್ಗೆ ಅಮೌಂಟ್ ಕೊಡೋದು ವರ್ತ್ ಅಂತಲೇ ನನಗೆ ಅನ್ನಿಸ್ತು. ಮತ್ತು ಇನ್ನೇನು ಅಂದರೆ ಇಷ್ಟ ಆಯ್ತಲ್ವಾ, ನೀವು ಓವರಾಲ್ ಲೆಕ್ಕ ಹಾಕಿದಾಗ 45 ಬೇಬಿಗೆ, 52 ನನಗೆ, ಪ್ಲಸ್ 63 ಕ್ಯಾಶ್ಲೆಸ್ ಆಲ್ರೆಡಿ ಆಗಿದೆ, ಮತ್ತು 28,000 ಪ್ರೀವಿಯಸ್ಸೇ ಪೇ ಮಾಡಿದ್ವಿ. ಇಷ್ಟೆಲ್ಲ ಸೇರಿಸಿದ್ರೆ ಅಷ್ಟಾಗುತ್ತೆ 1,61,000. ಮತ್ತು ಇದನ್ನು ಬಿಟ್ಟು ನಾವು ಇಷ್ಟೇ ಪೇ ಮಾಡಿವ, ಇವಾಗ 63,000 ಹೋದರೆ 1,61,000 ಇನ್ನು ಅಪ್ರಾಕ್ಸಿಮೇಟ್ ಅರೌಂಡ್ 98 ಬರುತ್ತಲ್ವ. 98ಅಲ್ಲಿ ನೀವು ಓವರಾಲ್ ಅಷ್ಟು ಪೇ ಮಾಡಿದ್ರ ಕೈಯಿಂದ ಅಂದರೆ ಅವಾಗ ಪೇ ಮಾಡಿದ್ವಿ. ಬಟ್ ಇನ್ಸೂರೆನ್ಸ್ ರಿಯಂಬರ್ಸ್ಮೆಂಟಲ್ಲಿ ನಾವು ಅಪ್ಲೈ ಮಾಡ್ಕೊಂಡಿದ್ದೀವಿ. ರಿಯಂಬರ್ಸ್ಮೆಂಟ್ ನಮ್ಮ ಹಸ್ಬೆಂಡ್ ಇನ್ಸೂರೆನ್ಸ್ ಕೂಡ ಇತ್ತಲ್ಲ, ಕೆಲವ್ರು ಗೊತ್ತಿರಲ್ಲ, ಇದು ನಾವು ಗೊತ್ತಿರಲಿಲ್ಲ ನಮಗೂ ಸ್ಟಾರ್ಟಿಂಗು. ಒಬ್ರದ್ದಷ್ಟೇ ಇನ್ಸೂರೆನ್ಸ್ ಅಪ್ಲೈ ಮಾಡೋಕ್ಕಾಗೋದು, ಇನ್ನೊಬ್ರದ್ದು ವೇಸ್ಟ್ ಸುಮ್ಮನೆ ಅಂತಲೇ ಅಂದ್ಕೊಂಡಿದ್ವಿ. ಬಟ್ ಹಂಗಲ್ಲ, ರಿಯಂಬರ್ಸ್ಮೆಂಟ್ ಕೂಡ ಅಪ್ಲೈ ಮಾಡ್ಬೋದು. ಅದರಲ್ಲೂ ಕೂಡ ಸಮ್ ಅಮೌಂಟ್ ಬರುತ್ತೆ. ಸೊ ಅದು ಎಷ್ಟು ಬಂದಿದೆ ಅಂತ ಗೊತ್ತಾಗಬೇಕು ಅಂದರೆ ನಮ್ಗೆ ಇನ್ನೂ ಟೈಮ್ ಬೇಕು. ಯಾಕಂದರೆ ಇನ್ನೂ ಅದು 2-3 ಡೇಸಲ್ಲಿ ನಮಗದು ಅಮೌಂಟ್ ಅಪ್ರೂವ್ ಆಗಿ ಬರುತ್ತೆ. ಸೊ ಕಂಪ್ಲೀಟ್ ನನಗೆ ಅದು ಬಂದಮೇಲೆ ಇನ್ಫಾರ್ಮೇಷನ್ ಕೊಡೋಣ ಅದು ನೆಕ್ಸ್ಟ್ ವೀಡಿಯೋದಲ್ಲಿ. ಅಂದರೆ ಯಾರಿಗಾದ್ರೂ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ಕಮೆಂಟ್ ಹಾಕಿ, ಅದ್ರ ಕೂಡ ರಿಲೇಟೆಡ್ ಒಂದು ಇನ್ಸೂರೆನ್ಸ್, ಕಂಪ್ಲೀಟ್ ಇನ್ಸೂರೆನ್ಸ್ ಹೆಂಗೆ ಅಪ್ಲೈ ಮಾಡೋದು, ನಾವು ಯಾವ ಥರ ಹೋದ್ವಿ, ಕ್ಯಾಶ್ಲೆಸ್ ಯಾವ ಥರ ಹೋದ್ವಿ, ರಿಯಂಬರ್ಸ್ಮೆಂಟ್ ಹೆಂಗೆ ಅಪ್ಲೈ ಮಾಡಿದ್ವಿ, ಏನೇನು ಪ್ರೊಸೀಜರ್ ಆಯಿತು, ಎಷ್ಟು ಅಮೌಂಟ್ ಬಂತು ನಮಗೆ, ಏನೇನು ಕೊಟ್ಟಿದ್ದಾರೆ, ಏನೇನು ಕೊಡಲ್ಲ, ಅದನ್ನೆಲ್ಲ ನಿಮ್ಗೆ ಕಂಪ್ಲೀಟ್ ನಾನು ಡೀಟೇಲಾಗಿ ಹೇಳ್ತೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಅದನ್ನು ಫ್ಯೂ ಡೇಸ್ ನೀವು ಕಮೆಂಟ್ ಹಾಕಿದರೆ ನಿಮಗೆ ಬೇಕು ಆ ವಿಡಿಯೋ ಅಂತ ನೆಕ್ಸ್ಟ್ ಒಂದು 1 ವೀಕ್ ಒಳಗಡೆ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನೋಡಿದ್ರಲ್ಲ ಎಕ್ಸ್ಪೆನ್ಸಸ್ ಇಷ್ಟ ಆಯಿತು ಓವರಾಲ್. ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿರ್ಬೋದು, ಅಥವಾ ಡೆಲಿವರಿದು, ಅಥವಾ ಬೇಬಿ ಕೇರ್ ಇವಾಗ ಹೆಂಗೆ ಮಾಡೋದು, ಬಾಣಂತಿ ಆಗಿದ್ರಿಂದ ನೀವು ಹೆಂಗೆ ಇದು ಮಾಡ್ತಿದ್ದೀರಾ, ಹೆಂಗೆ ಕೇರ್ ತೊಗೊತಿದ್ದೀರಾ ಅಂತ ಅದ್ರ ಬಗ್ಗೆ ಏನಾದರೂ ಡೌಟು ಏನಾದರೂ ಇದೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಂಪ್ಲೀಟ್ ವಿಡಿಯೋ ನೋಡಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ, ಸೊ ದಟ್ ನಾವು ಆ ಕಮೆಂಟ್ಸ್ಗೆ ರಿಪ್ಲೈ ಕೊಡ್ತೀವಿ. ಮತ್ತು ನಿಮಗೆ ಫ್ಯೂಚರಲ್ಲಿ ಏನಾದರೂ ಯಾವುದ್ರ ಬಗ್ಗೆ ಏನಾದರೂ ನಾವು ವಿಡಿಯೋ ಮಾಡಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ.